ಓ ಓ ಹೊಂಟೇನ ನಾನು ಹೋಗ್ಬೇಕು ಅಂತ ಇದ್ದೆ. ಎಲ್ಲಿಗೆ? ಬಿಗ್ ಬಾಸ್ಗೆ. ನಾ ಫಸ್ಟ್ ಹೊಂಟೀನಿ ಅಡ್ಮಿನ್ ಏನಲ್ಲಿ. ಹಾ ನಾವು ಅಡ್ಮಿಷನ್ ಮಾಡ್ಸ್ಕೊಂತೀನಿ. ಹೋದ್ರೆ ನಂಗೆ ಸೀಟ್ ಸಿಗಲ್ಲ ಅಲ್ಲಿ. ನೀನೇ ಬಿಡು, ನಾನು ಹೋಗ್ತೇನೆ. ನನ್ನೇ ಕರ್ದಾರ ಅವ್ರು ಫಸ್ಟ್. ನಾನೇ ಅಲ್ಲ ಅವಾರ್ಡ್ ತಗೊಳೋದಲ್ಲಿ. ಈ ಸುತ್ತ ನಂದು ಅವಾರ್ಡ್ ಕಣೋ, ನಿಂದೇನು? ಬಿಗ್ ಬಾಸ್ ವಿನ್ನರ್ ನಾನೇ. ನಾನೇ ಗುರು, ಈ ಸತಿ ಕಪ್ ನಾನೇ ಎತ್ತೇನೆ, ನೋಡ್ತಾ ಇರ. ನೀನೇ ಎತ್ತೀಯಾ? ಹಾ. ನೀ ಬಂಗಾರ ಬರೋದೇ ಬೇಡ ಅಲ್ಲಿಗೆ. ಇಲ್ಲ ಗುರು, ನಾ ಹೋಗ್ತಾ ಇದೀನಿ, ನೀನ್ ಮನೇಲಿರೋ. ಇಲ್ಲ ಹಂಗೇನಾಗಲ್ಲ, ಇಬ್ಳಾರು ಹೋಗೋಣ ಹಂಗಾರೆ. ನೋಡೋಣ ಯಾರು ಗೆಲ್ತಾರೆ. ಹಾ ನೋಡೋಣ. ನಿನ್ನ ರಿಜೆಕ್ಟ್ ಮಾಡ್ತಾರೆ. ಹೌದಾ? ಯಾಕೆ? ಫೇಮಸ್ ಇಲ್ಲಲ್ಲ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇಲ್ಲ, ನಾನು ಫೇಮಸ್ ಆಗಿದ್ದೀನಿ, ನಿಂಗೆ ಗೊತ್ತಿಲ್ಲ. ನೀ ಹೆಂಗ? ನಂಗೆ ಗೊತ್ತಿಲ್ಲ ನೀ ಹೆಂಗ್ ಫೇಮಸ್ ಆದೆ ಅಂತ. ಪಾತ್ರೆ ತೊಳೆದ್ರಲ್ಲಿ ನಾನು ಫೇಮಸ್, ಬಟ್ಟೆ ಒಗೆಯೋದ್ರಲ್ಲಿ ನೀನ್ ಫೇಮಸ್, ಗೊತ್ತಾಯ್ತಾ? ಪಾತ್ರೆ ತೊಳೆದ್ರಲ್ಲಿ ನಾನು ಫೇಮಸ್ ಆಗಿದ್ದೀನಿ, ನೀನು ಬಟ್ಟೆ ಒಗೆಯೋದ್ರಲ್ಲಿ ಫೇಮಸ್ ಇದೆಯಲ್ಲ ಮಗ. ಹೋಗೋಣ. ಅದೊಂದ್ ಕೆಲ್ಸ ಆಯ್ತು, ಮತ್ ಇನ್ನೊಂದ್ ಕೆಲ್ಸ ಇದೆ ನಂದು. ಏನ್ ಮಗ? ಅದು ನಾನು ಕಾರ್ ತಗೊಂಡೆಲ್ಲ ಓಡಾಡ್ತಿದ್ನಲ್ಲ, ಪ್ರಚಾರ ಮಾಡ್ಕೆ ಬಂದೀನಿ ನಾನು. ಹೌದಾ? ನಾನು ಬಂಗಾರ ಗಿಂಗಾರ ಎಲ್ಲ ಮಾಡ್ಸಿಂದ ಮಗ, ಅದಕ್ಕೆ ನಾನು ಕರೆಸ್ತಾ ಇದಾರೆ. ಇಡೀ ಕರ್ನಾಟಕಕ್ಕೆ ಕಾರ್ ತಗೊಂಡು ಓಡಾಡಿದ್ದೆ. ಹೌದಾ? ಮೊನ್ನೆ ಮೈಕ್ನಲ್ಲಿ ಸಾರ್ಕೊಂಡ್ ಹೋಗಿದ್ದೆ. ಎಲ್ಲರೂ ನಂಗೆ, ನಮ್ಮ ಅಣ್ಣಂಗೆ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ಲ 4-5 ಜನ ಸೇರ್ಕೊಂಡ್ ನಾವು ಮೈಕ್ ಹಾಕ್ಯಂದು ನಾವು ಕರ್ನಾಟಕದಲ್ಲಿ ಫೇಮಸ್. ನಾವು ಕರ್ನಾಟಕದ ಗೆಲ್ಲ ತಾನೇ, ನಾವು ಕರ್ನಾಟಕಕ್ಕೆ. ನಾವು ಪಾಕಿಸ್ತಾನದ ಈಗ ಮನಸ್ಗೆ ಎಲ್ಲರ ಜನರ ಮನಸ್ಗೆ ಹೋಗ್ಬೇಕು ಅಂದ್ರೆ ಎಲ್ಲ ಈಗ ಪ್ರಚಾರ ಮಾಡಿದ್ವಿ ಮೈಕ್ನಾಗೆಲ್ಲ. ಹಲೋ, ಎಲ್ಲ ನಮ್ಮ ಅಣ್ಣಗೆ ಸಪೋರ್ಟ್ ಮಾಡ್ಬೇಕು ಅಂತ 4 ಹುಡ್ರೆಲ್ಲ ಕಾರ್ ತಗೊಂಡ್ ಹೋಗಿ ಮೈಕ್ ಹಾಕಿ ಬಂದಿದ್ವಿ. ಹೌದಾ? ಮತ್ತೇನು ಊಟ ಆಯ್ತಾ? ಊಟ ಇಲ್ಲ ಮಗ, ನಾವು ಮಾಡ್ಬೇಕು. ಹಲೋ, ಬಿಗ್ ಬಾಸ್ ಹೋಗೋವರೆಗೂ ಊಟ ಮಾಡಲ್ವಾ? ಮಾಡಲ್ಲ ಮಗ ನಾವು. ಹಂಗಾರೆ ಊಟನೇ ಎಂಡನೆ ಇವತ್ತಿಂದ ನಿಮ್ದು. ಇವತ್ತಿಂದ ಎಂಡ್, ಬಿಗ್ ಬಾಸ್ ಹೋಗೋವರೆಗೂ ಊಟ ಮಾಡಲ್ಲ. ಅಲ್ಲಿ ನೀವು ಉಣ್ಣೋದೇ ಇಲ್ಲಲ್ಲ ಕೊನೆವರೆಗೂ. ಉಣ್ಣಲ್ಲ. ಅದೇ ಬಿಗ್ ಬಾಸ್ ಹೋದ್ರೆ ನಿಮ್ಗೆ ಸೆಲೆಕ್ಟ್ ಮಾಡಲ್ವಾ? ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದಾರೆ ಮಗ. ಉಣ್ಣೋದೇ ಇಲ್ವಲ್ಲ ಅಂತ. ಹೌದು ಮಗ, ಮತ್ತೇನ್ ಮಾಡೋಣ, ಜೀವ ಇದ್ರೆ. ಪ್ರತಿಜ್ಞೆ ತೆಗೆದ್ಬಿಡಿ. ಇಲ್ಲ ಪ್ರತಿಜ್ಞೆ ತೆಗಿಯಕ್ ಆಗಲ್ಲ ಮಗ ನನ್ಗಿಂದ. ನಾನು ಹೋಗ್ಲೇಬೇಕು ಈ ಸೀಸನ್ ಅಂತ ಅದೇನಿ. ನೀವ್ ಹೋದ್ರೆ ನಮ್ಮನ್ ಸೆಲೆಕ್ಟ್ ಮಾಡಲ್ಲ, ನಾವ್ ಹೋದ್ರೆ ನಿಮ್ಮನ್ ಸೆಲೆಕ್ಟ್ ಮಾಡಲ್ಲ. ಅದಕ್ಕಾಗಿ ನೀವ್ ನೆಕ್ಸ್ಟ್ ಹೋಗಂತ್ರಿ, ನೆಕ್ಸ್ಟ್ ವರ್ಷ ಇರ್ತೀರಲ್ವಾ ನೀವು. ಇಲ್ಲ ಮಗ, ಸೀಸನ್ 108 ಇದು, 109ನೇ ಸೀಸನ್ ನೀನ್ ಹೋಗಂತಿ. ನಾ ಈ ಸೀಸನ್ ಹೋಗ್ತೀನಿ. ಇಲ್ಲ ಮಗ, ನಾನು 109ನೇ ಸೀಸನ್ ಹೋಗ್ತೀನಿ, ನೀನು 108ಕ್ಕೆ ಹೋಗು. ನಾನ್ ಈ ಸೀಸನ್ ಹೋದಾದ್ಮೇಲೆ ನೀವ್ ನೆಕ್ಸ್ಟ್ ಸೀಸನ್ ಹೋಗಂತ್ರಿ ಅಂತೆ. ಇಲ್ಲ ಮಗ, ಹಂಗೆಲ್ಲ ಆಗಲ್ಲ. ನಮ್ದು ತುಂಬಾ ಪ್ರಾಬ್ಲಮ್ ಇದೆ. ನಮ್ಮ ಆಕಳ ಕರ ಹಾಕೋದಿದೆ, ಅದಕ್ಕೆ ಮುಂದಿನ ಸೀಸನ್ ಹೋಗಕ್ ಹೋಗಲ್ಲ. ಹೌದಾ? ನಂದು ನೆಕ್ಸ್ಟ್ ಫಿಲಮ್ ಐತೆ ಮುಂದಿನ ವರ್ಷ. ಹೌದಾ? ಫಿಲಮ್ ಶೂಟಿಂಗು. ಅದು ಖಡಕ್ ವಿಲನ್ ಅಂತ ನಮ್ಮ ಒಂದು ವಿಲನ್ ಪಾತ್ರಕ್ಕೆ ತಗಂದಾರೆ. ಹೌದಾ? ಅದಕ್ಕೊಂದು ವಿಲನ್ ರೋಲ್ ಮಾಡ್ಕೊಡ್ಬೇಕು ಅಂತ ಕೈ ಕಾಲು ಹಿಡ್ಕೊಂಡಿದ್ರು. ನಾನ್ ಈ ವರ್ಷ ಬಿಗ್ ಬಾಸ್ಗೆ ಹೋಗ್ಬೇಕು. ನಾನು ಕೈ ಕಾಲು ಹಿಡ್ಕೊಂಡು ನಾನು ಇಲ್ಲ ಬರ್ಲೆ, ಈ ವರ್ಷ ಆಗಲ್ಲ, ಮುಂದಿನ ವರ್ಷ ಬಿಗ್ ಬಾಸ್ ಗೆದ್ಮೇಲೆ ಬಂದು ಮಾಡ್ಕೊಡ್ತೀನಿ ನಿಮ್ ಫಿಲಮ್ ಅಂತ ಹೇಳಿ ಅವ್ರನ್ನ ಸೆಟ್ಲ್ ಮಾಡಿ ಕಳ್ಸಿವಿ. ಇನ್ನೇನ್ ಅವ್ರು ಮುಂದಿನ ವರ್ಷ ತನಕ ಕರ್ಕಂತಾರೋ ಇಲ್ಲ ಯಾರನ್ನಾರು ಕರ್ಕೊಂಡ್ ಮೂವಿ ಮಾಡ್ತಾರೋ ಅದೊಂದ್ ಸಮಸ್ಯೆ. ಇಲ್ಲ, ನಾನು ಈಗ ನಮ್ದು ಬಿಗ್ ಬಾಸ್ ಹೋಗ್ಬೇಕು, ಇಲ್ಲ ಮೂವಿನಾರು ಮಾಡ್ಬೇಕು. ಹೌದಾ? ಬಿಗ್ ಬಾಸ್ ಹೋಗಿ ವಿನ್ ಆಗಿ ಬಂದ್ಮೇಲೆ ಮೂವಿ ಮಾಡೋಣ ಅಂತ ಇದೀನಿ. ಮಗ ನೀನ್ ಬೇಡ, ನೀನ್ ಬಿಗ್ ಬಾಸ್ ಹೋಗ್ಬೇಡ, ನಾನ್ ಬರ್ತೀನಿ, ನಾ ಹೋಗ್ತೀನಿ, ನಾ ಕಪ್ ಎತ್ಕೊಂಡ್ ಬರ್ತೀನಿ. ನೀನ್ ಹೋದ್ರೆ ಇಬ್ಬರನ್ನ ಸೆಲೆಕ್ಟ್ ಮಾಡಲ್ಲ, ಇಬ್ರಲ್ಲಿ ಒಬ್ರಿಗೆ ಚಾನ್ಸ್ ಕೊಡ್ತಾರ ಅವರು. ಕೊಡ್ತಾರ ಮಗ, ಅಂದ್ರೆ ದುಡ್ಡು ಕಟ್ಬೇಕು. ಈಗ ಜಾಸ್ತಿ ಜನ ಆಗ್ಯಾರಲ್ಲ, ಅದಕ್ಕಾಗಿ ನನ್ ಮಾತ್ರ ಸೆಲೆಕ್ಟ್ ಮಾಡ್ತಾರಂತೆ ಅವ್ರು. ಎಲ್ಲಾ ನಮ್ ಫ್ಯಾನ್ಸ್ ಇದಾರೆ ಮಗ ಅಲ್ಲಿ ಇದ್ರಲ್ಲಿ. ಈ ಕರ್ನಾಟಕಕ್ಕೆ ನಾವು ಫೇಮಸ್ ಅಲ್ಲ. ನಾವು ಇಡೀ ಪಾಕಿಸ್ತಾನಕ್ಕೆ ಫೇಮಸ್ ಆಗಿದೀವಿ ಮಗ, ನಿನಗೇನ್ ಗೊತ್ತುಂಟಾ? ನಾವೆಲ್ಲಾ ಕಡೆನೂ ತಿರುಗಿವಿ. ನಾವಿರೋದು ಇಂಡಿಯಾ ಕರ್ನಾಟಕದಾಗ.